ಬಿಸಿಲಿನ ಬೇಗೆಗೆ ಕಾದ ಕಾವಲಿ ಅಂತಾಗ್ತಾ ಇದೆ ಇಡೀ ಕರ್ನಾಟಕ. ಬಿರು ಬಿಸಿಲು, ಬಿಸಿ ಗಾಳಿ, ಭಯಂಕರವಾದಂತ ಸೆಕೆ. ಬಿಸಿಲ ತಾಪಕ್ಕೆ ಇಡೀ ಕರುನಾಡು ಜನತೆ ತತ್ತರಿಸಿ ಹೋಗ್ತಾ ಇದ್ದ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿನ ತಾಪಮಾನ ದಾಖಲಾಗ್ತಾನೆ ಇದೆ. ಇಡೀ ರಾಜ್ಯದಾದ್ಯಂತ ಬಿಸಿಲ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ತಾಪಮಾನ. ಗಾರ್ಡನ್ ಸಿಟಿ, ಕೂಲ್ ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಲ್ಲೇ ಈ ಮಟ್ಟಿಗಿನ ಬಿಸಿ ಇದೆ, ಸೆಕೆ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಹೇಳೋದೇ ಬೇಡ. ಉತ್ತರದ ಜಿಲ್ಲೆಗಳಲ್ಲಿ 39ರಿಂದ 42 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದೆ. ಕರಾವಳಿಯಲ್ಲಿ 34ರಿಂದ 37 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇನ್ನು ಕಿತ್ತೂರು ಕರ್ನಾಟಕದಲ್ಲಿ 36ರಿಂದ 39 ಡಿಗ್ರಿ ತಾಪಮಾನ. ಹಳೆ ಮೈಸೂರು ಭಾಗದಲ್ಲಿ 32ರಿಂದ 35 ಡಿಗ್ರಿ ಬಿಸಿಲಿದೆ. ಇನ್ನು ಬೆಂಗಳೂರಲ್ಲಿ 35ರಿಂದ 36 ಡಿಗ್ರಿ ತಾಪಮಾನ ದಾಖಲಾಗಿರುವಂಥದ್ದು ಇಲ್ಲಿವರೆಗೂ. ಸೊ ಹೀಗೆ ಪ್ರತಿ ದಿನವೂ ಕೂಡ ಈ ತಾಪಮಾನದ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ. ಬಿಸಿಲಿನ ಬೇಗೆ ಜಾಸ್ತಿ ಆಗ್ತಾನೆ ಇದೆ. ಹಲವು ಕಡೆ ಅಂತೂ 39ರಿಂದ 42 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇರೋದು. ಅಲ್ಲಿ ಅಂತೂ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬಿಸಿಲು, ಬಿಸಿ ಗಾಳಿ ಕೂಡ ಇದೆ. ಮತ್ತೊಂದು ಕಡೆ ರಾತ್ರಿ ಆದರೂ ಈ ಭಯಂಕರವಾದಂಥ ಸೆಕೆ ಕಾರಣ ಜನ ನಲುಗಿ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ, ಕಲಬುರಗಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಾರ್ಡನ್ ಸಿಟಿ, ಕೂಲ್ ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರಲ್ಲಿನೇ ನಾವು ಇಷ್ಟು ಬಿಸಿಲಿಗೆ ಹೈರಾಣ ಆಗ್ತಾ ಇದ್ದಾಗ ನಾವು ಹೋಲಿಕೆ ಮಾಡಿ ನೋಡ್ತೀವಿ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಯಾದಗಿರಿ, ಕಲಬುರಗಿ ಭಾಗದಲ್ಲಿ ಹೆಂಗಿರ್ಬೋದಪ್ಪ ಬಿಸಿಲು, ಜನ ಹೆಂಗೆ ತಡ್ಕೊಳ್ತಾರೆ ಇಂಥ ಟೈಮಲ್ಲಿ ಅಂತ ನಾವು ಹೋಲಿಕೆ ಮಾಡಿ ನೋಡ್ತೀವಿ. ಸೊ ಹಾಗಾಗಿ ಕಲಬುರಗಿಯಲ್ಲಿಯ ತಾಪಮಾನ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಜನ ಏನು ಹೇಳ್ತಾರೆ, ಆಮೇಲೆ ಆರೋಗ್ಯ ಇಲಾಖೆಯಿಂದ ಏನೇನು ಇನ್ಸ್ಟ್ರಕ್ಷನ್ಸ್ಗಳು ಸಿಗ್ತಾ ಇದೆ? ಅದು ಅರುಣ್, ಏನಂತಾರೆ ಕಲಬುರಗಿ ಏನಂದ್ರೆ ಬಿಸಿಲು ನಗರಿ ಅಂತ ಖ್ಯಾತ ಹೊಂದಿದೆ. ಈ ಒಂದು ಕಲಬುರಗಿಗೆ ಕಳೆದ ಒಂದು ವಾರಗಳಿಂದ ಸುಡು ಬಿಸಿಲು ತಾಪಮಾನ ಜಾಸ್ತಿ ಆಗಿರುವಂಥದ್ದು. ಹೀಗಾಗಿ ಮಧ್ಯಾಹ್ನದ ನಂತರ ಜನ ಮನೆಯಿಂದ ಆಚೆ ಬರಲು ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಕಳೆದ 2-3 ವರ್ಷಗಳನ್ನು ಹೋಲಿಸಿದ್ರೆ ಈ ವರ್ಷ ಏನಂತಂದ್ರೆ ಈ ಬಾರಿ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ತಾಪಮಾನ ಹೆಚ್ಚಾಗಿರುವುದರಿಂದ ಸಾಕಷ್ಟು ಜನರಿಗೆ ತೊಂದರೆಯನ್ನು ಆಗ್ತಾ ಇದೆ. ಅಲ್ಲದೆ ಮಧ್ಯಾಹ್ನದ ನಂತರ ಈ ಒಂದು ಬಿಸಿಲಿನ ತಾಪಕ್ಕೆ ಜನ ಹೆದರಿಗೆ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಜನ ಹೆದರುವಂಥ ಪರಿಸ್ಥಿತಿ ಇದೆ. ಅಲ್ಲದೆ ಈ ಒಂದು ಬಿಸಿಲಿನಿಂದ ತಾಪಮಾನವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ತಂಪು ಪಾನೀಯ ಸೇರಿದಂತೆ ಜ್ಯೂಸ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು. ಕಲಬುರಗಿಯಲ್ಲಿ ಅಂತಂದರೆ ಏಪ್ರಿಲ್ ಮತ್ತು ಮೇ 2 ತಿಂಗಳ ಕಾಲ ಸರ್ಕಾರಿ ಕಚೇರಿಯಲ್ಲಿ ಕೂಡ ಈಗ ಸಮಯ ಬದಲಾವಣೆ ಮಾಡಿರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಈಗ ಕಚೇರಿಗಳನ್ನು ಕೂಡ ಈಗ ಸಮಯ ಬದಲಾವಣೆ ಆಗಿರುವಂಥದ್ದು. ಹಾಗಾಗಿ ಯಾರು ಕೂಡ ಯಾವುದೇ ನೆಸೆಸರಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಆಚೆ ಬರಬೇಕು. ಆದರೆ ಅನ್ನೆಸೆಸರಿ ಯಾರು ಕೂಡ ಮಧ್ಯಾಹ್ನದ ಈ ಒಂದು ಬಿಸಿಲನ್ನು ಬರಬಾರ್ದು. ಹಾಗಾಗಿ ಬರೋದ್ರಿಂದ ಸಾಕಷ್ಟು ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಜಿಲ್ಲಾಡಳಿತ ಕೂಡ ಈ ಒಂದು ಬಿಸಿಲಿನಿಂದಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದು ತಂಪು ಮಾಡೋ ದೃಷ್ಟಿಯಿಂದ ಏನು ರಸ್ತೆಗಳ ಮೇಲೆ ನೀರು ಇಡುವಂಥ ಕೆಲಸಕ್ಕೆ ಕೂಡ ಈಗ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಈ ಒಂದು ತಾಪಮಾನದಿಂದ ಯಾರು ಕೂಡ ಏನು ಅನಿವಾರ್ಯ ಕಾರಣಗಳಿಂದಾಗಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ತಾವು ಆಚೆನ ಬರಬೇಕು. ಆದರೆ ಅನ್ನೆಸೆಸರಿಗೆ ಯಾರು ಕೂಡ ಮಧ್ಯಾಹ್ನದ ಹೊತ್ತಲ್ಲಿ ಯಾರು ಓಡಾಡಬಾರ್ದು. ತಮ್ಮ ಏನು ಕೆಲಸ ಕಾರ್ಯಗಳಿರ್ತವೆ ಆ ಒಂದು ಕೆಲಸ ಕಾರ್ಯಗಳನ್ನು ಬೆಳಗ್ಗೆ 10 ಗಂಟೆ 11 ಗಂಟೆ ಅಷ್ಟರಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬೇಕಂತ ಹೇಳಿ ಈಗ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಮಧ್ಯಾಹ್ನ ಅಲ್ಲದೆ ಸಾಯಂಕಾಲ ಕೂಡ ಬಿಸಿ ಗಾಳಿ ಬರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ಎಲ್ಲರೂ ಕೂಡ ಏನಂತಂದ್ರೆ ತಂಪು ಪಾನೀಯ ಸೇರಿದಂತೆ ಈಗ ಸಾಯಂಕಾಲ ಏನು AC ಮತ್ತು ಕೂಲರ್ಗಳ ಮೊರೆಯನ್ನು ಜನ ಹೋಗ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಏನು ಪ್ರತಿ ವರ್ಷ ಕೂಡ ನಮ್ಮ ಕಲಬುರಗಿ ಮತ್ತಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರುವುದರಿಂದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಸೇರಿದಂತೆ ಈ ಭಾಗದಲ್ಲಿ ಹೆಚ್ಚಿನ ದಾಖಲೆ ಪ್ರಮಾಣದ ಏನು ತಾಪಮಾನ ಏನು ದಾಖಲಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳುವಂಥ. ಅಲ್ಲದೆ ಜಾನುವಾರುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದರೆ ಹಳ್ಳಿ ಭಾಗದಲ್ಲಿ ಜಾನುವಾರುಗಳು ಕೂಡ ಮೇಲು ಆಚೆನ ಬಿಡ್ತಾರೆ. ಆದರೆ ಈ ಒಂದು ಸುಡು ಬಿಸಿಲಿನಲ್ಲಿ ಅವುಗಳನ್ನು ಕೂಡ ಏನು ಹೊರಗಡೆ ಮೇಲು ಬಿಡೋದ್ರಿಂದ ಅವ ಒಂದು ಏನು ಜಾನುವಾರುಗಳೆಲ್ಲ ಏನು ಅವರ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮನ ಬೀರುತ್ತೆ ಅಂತೆ. ಹಾಗಾಗಿ ಅದರ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಬೇಕಂತ ಈಗ ಜಿಲ್ಲಾಡಳಿತ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಏನಂತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ದಿನ ತಂಪಾಗಿತ್ತು. ಆದರೆ ಕಳೆದ 1 ವಾರಗಳಿಂದ ಈ ಒಂದು ಸುಡು ಬಿಸಿಲಿನಿಂದ ಸಾಕಷ್ಟು ಜನ ಹೈರಾಣಾಗಿರುವಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ.